ಸರ್ವ ಸಜ್ಜನ ಬಂಧುವರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ವಿಮಲ ತೇಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ತಾರಿಗುಡ್ಡೆಯ ನಿವಾಸಿ, ಖಾಸಗಿ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ. ನಾನು ಕೊರೋನಾದಿಂದ ನಾವು ಕಲಿತ ಪಾಠ ಹಾಗೂ ಸಮುದಾಯ ಆರೋಗ್ಯದ ಪ್ರಾಮುಖ್ಯತೆ ಈ ವಿಷಯದ ಬಗ್ಗೆ ಮಾತನಾಡಲು ನಿಂತಿದ್ದೇನೆ. ಸಮವಿಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ, ಕ್ಷಮೆಯು ಮಮ್ಮಳೊಳಗಿಲ್ಲ, ಕರ್ಮದಂತೆ ಎಲ್ಲ ಕ್ರಮವೊಂದ ನೀಮಾಗಿಸಿರಿ, ನೋಳ್ಪೆ ನಾನೆಯುತ ನಮಗವಳು ಪ್ರತಿಸ್ಪರ್ಧಿ ಮಂಕುತಿಮ್ಮ. ಸೃಷ್ಟಿಯಲ್ಲಿ ಸಮತೆ ಇಲ್ಲ, ಮನುಷ್ಯನಂತೆ ಮನುಷ್ಯನಿಲ್ಲ, ಕ್ಷಮೆಯಂತ ಅವಳಲ್ಲಿ ಮೊದಲೇ ಇಲ್ಲ. ನೀವೊಂದು ಕ್ರಮವನ್ನು ರೂಪಿಸಿರಿ, ಅದನ್ನು ನಾನು ನೋಡುತ್ತೇನೆ ಎಂದು ನಮಗೆ ಪ್ರತಿಸ್ಪರ್ಧಿಯಾಗಿದ್ದಾಳೆ ಪ್ರಕೃತಿ ಮಾತೆ. ಆಕೆಯ ಮೇಲೆ ನಡೆಸಿದ ನಿರಂತರ ದೌರ್ಜನ್ಯದಿಂದಾಗಿ ಆಕೆ ಸಿಡಿದ ಜ್ವಾಲಾಮುಖಿಯಂತಾಗಿದ್ದಾಳೆ. ಅದರ ಪರಿಣಾಮವೇ ಈ ಕೊರೋನಾ. ಸುನಾಮಿಯ ಅಲೆಗಳಂತೆ ಅಪ್ಪಳಿಸಿ ಬಂದು ನಮ್ಮನ್ನು ಕಬಂದ ಬಾಹುಗಳಲ್ಲಿ ಹಿಡಿದು ಕಪಿ ಮುಷ್ಟಿಯಲ್ಲಿ ನಾವೆಲ್ಲ ಸಿಲುಕಿ ನಲುಗಿತು ಸುಳ್ಳಲ್ಲ ಬಂಧುಗಳು. ಚೀನಾದ ವುಹಾನ್ ಪ್ರಾಂತ್ಯದಲ್ಲಿ ಆರಂಭಗೊಂಡ ಈ ಕೋವಿಡ್-19 ಕೊರೋನಾ ಇದೀಗ ರಕ್ತ ಬೀಜಾಸುರನಂತೆ ಎಲ್ಲೆಡೆ ವ್ಯಾಪಿಸಿ ಭಾರತ ಮಾತೆಯ ಮಡಿಲಿಗೂ ಬಂದದ್ದು ಸುಳ್ಳಲ್ಲ. ನಾವು ಈ ಸಂದರ್ಭದಲ್ಲಿ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯು ತನ್ನ ಸಂಭ್ರಮವನ್ನು ತೋರಿಸಿದ್ದು ಹೀಗೆ: ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಮನುಷ್ಯ ತೃಣ ಮಾತಕ್ಕೆ ಸಮಾನ ಎನ್ನುವಂತಹ ಮಾತನ್ನು ಪ್ರಕೃತಿ ಮಾತೆ ಸಾಬೀತುಪಡಿಸಿಕೊಟ್ಟಳು. ಬೆಂಗಳೂರಿನ ನಿರ್ಜನ ರಸ್ತೆಗಳಲ್ಲಿ ನವಿಲುಗಳು ನಾಟ್ಯವಾಡಿದವು. ಇಸ್ರೇಲ್ನ ರಾಜಧಾನಿಯಲ್ಲಿ ಹೆಬ್ಬಾತುಗಳು ಬಂದಿಳಿದವು. ಸಿಂಗಾಪುರದ ಪ್ರವಾಸಿ ತಾಣಗಳಲ್ಲಿ ಒಟ್ಟರುಗಳು ಓಡಾಡಿಕೊಂಡವು. ಈ ಮೂಲಕ ಅವುಗಳು ಹೇಳಿತು, ನೀವೆಲ್ಲ ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂಬ ಸಹಬಾಳ್ವೆಯ ಪಾಠವನ್ನು ಕಲಿಸಿದವು. ಎರಡನೆಯದಾಗಿ ಸ್ವಾವಲಂಬನೆಯ ಬದುಕು ಮತ್ತು ಸ್ವದೇಶಿ ವಸ್ತುಗಳ ಬಳಕೆಯ ಬಗ್ಗೆ ನಾವು ಪಾಠವನ್ನು ತಿಳಿದೆವು. ಅದು ಹೇಗೆಂದರೆ, ನಾವು ಅನೇಕ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೇವೆ. ಅದರಲ್ಲೂ ಚೀನಾದಲ್ಲಿ ಬರೋಬ್ಬರಿ ವಸ್ತುಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತೇವೆ. ಅಲ್ಲಿ ಬಾಳಿಕೆ ಬಂದದ್ದು ಯಾವುದೂ ಇಲ್ಲ, ಬಾಳಿಕೆ ಬಂದದ್ದು ಕೊರೋನಾ ಮಾತ್ರ. ಇದರಲ್ಲಿ ನಮಗೆ ತಿಳಿದು ಬಂದಿದೆ, ನಾವು ಯಾವುದೇ ವಸ್ತುಗಳನ್ನು ಆಮದು ಮಾಡಿಕೊಳ್ಬೇಕಾದ್ರೂ ಯೋಚನೆ ಮಾಡಬೇಕು. ನಮ್ಮಲ್ಲೇ ಸಿಗುವಂತಹ ವಸ್ತುಗಳು, ನಮ್ಮ ದೇಶದಲ್ಲೇ ಸಿಗುವಂತಹ ವಸ್ತುಗಳು ಇದ್ದರೆ ಅದು ಯಾವುದು ಕೂಡ ಹೊರಗಿನಿಂದ ತರಿಸುವಂತಹ ಅವಶ್ಯಕತೆ ಇಲ್ಲ. ನಾವು ಅದರ ಕಡೆ ಗಮನ ಕೊಡಬೇಕೆಂಬುದನ್ನು ತಿಳಿದೆವು. ಮೂರನೇದಾಗಿ ನಾವು ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ಮಾಡ್ತಾ ಇದ್ದೆವು. ಶೇಕ್ ಹ್ಯಾಂಡ್ ಮತ್ತು ಬಿಗಿದಪ್ಪಿ ಉಭಯ ಕುಶಲೋಪರಿಯನ್ನು ವಿಚಾರಿಸುವಂತದ್ದು ಇದು ಸಲ್ಲದು. ನಾವು ಕೈ ಜೋಡಿಸಿ ನಮಸ್ಕಾರ ಮಾಡುವುದರ ಮೂಲಕ ವಿಶ್ವಮಾನ್ಯದ ಗುರು ನಮ್ಮ ಭಾರತ ದೇಶ ಎಂಬುದನ್ನು ಸಾಬೀತುಪಡಿಸಿದರು. ಹೀಗೆ ಮುಂದುವರಿದು ನಾವು ಆಡಂಬರದ ಜೀವನವನ್ನು ನಡೆಸಬೇಕೆಂದಿಲ್ಲ, ಆಡಂಬರದ ಸಮಾರಂಭಗಳನ್ನು ನಡೆಸುವಂತಹ ಅವಶ್ಯಕತೆ ಇಲ್ಲ. ನಮಗೆ 50 ಜನ ಇದ್ದರೂ ಕೂಡ ಸಂತಸದಿಂದ ಮದುವೆಯ ಕಾರ್ಯಕ್ರಮವನ್ನು ನಡೆಸಬಹುದು ಎಂಬುದನ್ನು ಕೂಡ ನಾವು ತಿಳಿದುಕೊಂಡು ಇಷ್ಟಲ್ಲದೆ ನಾವೆಲ್ಲ ಹೋಟೆಲ್ ತಿಂಡಿಯ ಬಗ್ಗೆ ಬಹಳಷ್ಟು ಗಮನ ಕೊಟ್ಟಿದ್ದೆವು. ಬೆಳಗ್ಗೆ ಆದರೆ ಅಲ್ಲಿ, ಮಧ್ಯಾಹ್ನ ಆದರೆ ಅಲ್ಲಿ, ಸಂಜೆ ಆದರೆ ತಳ್ಳುಗಡೆಯಲ್ಲಿ ಬರುವಂತಹ ಬೇಲ್ಪುರಿ, ಸೇವ್ಪುರಿ, ಮಸಾಲ್ ಪುರಿಯನ್ನು ತಿಂದು ಬಾಯಿ ಚಪ್ಪರಿಸಿದ್ದು. ಮನೆಯಲ್ಲೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ತಿಳಿಯಿತು ತಿಮರೆ ಚಟ್ನಿಯ ಸ್ವಾದಿಷ್ಟ ತಿಳಿಯಿತು, ಬಾಳೆ ದಿಂಡಿನ ಪಲ್ಯದ ಸ್ವಾದಿಷ್ಟ ಕೂಡ ತಿಳಿಯಿತು. ಜೊತೆಗೆ ಶುಂಠಿ ಕಷಾಯ, ಅಮೃತ ಬಳ್ಳಿಯ ಕಷಾಯ, ಪಾರಿಜಾತ ಎಲೆಯ ಕಷಾಯ ಮಾಡಿಕೊಂಡು ನಮ್ಮ ಜೀವ ನಿರೋಧಕ ಶಕ್ತಿಯನ್ನು ನಾವು ವರ್ಧಿಸಿಕೊಂಡದ್ದು ಸುಳ್ಳಲ್ಲ ಬಂಧುಗಳೇ. ಇಷ್ಟು ಮಾತ್ರ ಅಲ್ಲದೆ ನಾವು ಸಮುದಾಯ ಆರೋಗ್ಯದ ಮಹತ್ವದ ಕಡೆ ಕೂಡ ಗಮನ ಕೊಡಬೇಕು. ಈ ಮೂಲಕ ನಾನು ಒಂದು ಪತ್ರಿಕೆಯಲ್ಲಿ ಓದಿದಂತಹ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯು ಸಾರ್ವಜನಿಕ ಒಂದು ಸ್ಥಳದಲ್ಲಿ ಕ್ಯಾಕರಿಸಿ ಉಗಿದಾಗ ಎಲ್ಲರೂ ಸೇರಿ ಅವನಿಗೆ ಹೊಡೆದರಂತೆ, ತದುಕಿದರಂತೆ, ಚೆನ್ನಾಗಿ ಹೊಡೆದರಂತೆ. ಯಾಕೆಂದರೆ ಅವರಿಗೂ ಆ ಸಮುದಾಯ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಯಿತು ಅಂತ ಅರ್ಥ. ನಾವು ಈ ಆರೋಗ್ಯ ಶಿಕ್ಷಣ ಇಲಾಖೆಯು ಅನೇಕ ಮಾನಕಗಳನ್ನು, ಅನೇಕ ಮಾರ್ಗಸೂಚಿಗಳು ನಮಗೆ ನೀಡಿದ್ದು, ನಾವು ಯಾವುದು ಅದನ್ನು ನಿರ್ಲಕ್ಷ್ಯವನ್ನೇ ಮಾಡಿದ್ದೇವೆ ವಿನಃ ನಾವು ಅದನ್ನು ಅನುಮೋದಿಸಲೇ ಇಲ್ಲ. ಈಗ ಅದರ ಮಹತ್ವ ತಿಳಿದಿದೆ. ಮುಖಗವಸು ಧರಿಸುವಂತದ್ದು, ದೈಹಿಕ ಅಂತರ ಕಾಪಾಡಿಕೊಳ್ಳುವಂತದ್ದು, ವೈಯಕ್ತಿಕ ನೈರ್ಮಲ್ಯದ ಕಡೆ ಗಮನ ಕೊಡುವಂತದ್ದು. ಈ ಮೂಲಕ ಒಬ್ಬರ ಮೇಲೆ ರೋಗ ಇರಬಹುದು, ಆರ್ಥಿಕತೆಯ ವಿಷಯ ಇರಬಹುದು, ಪರಿಣಾಮ ಬೀರಿದರೆ ಅದು ಇಡೀ ಸಮುದಾಯದ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂತಹ ಮಾತನ್ನು ನಾವು ಮನದಿಂದ ಮನನ ಮಾಡಿಕೊಂಡದಂತೂ ಸತ್ಯ. ಹೀಗೆ ಎಲ್ಲ ವಿಷಯಗಳ ಮೂಲಕ ನಮಗೆ ತಿಳಿದು ಬಂದದ್ದು, ಯಾವುದು ಕೂಡ ನಮ್ಮದು ಶಾಶ್ವತ ಅಲ್ಲ, ಯಾವಾಗ ಬೇಕಾದರೂ ಉರುಳಬಹುದು, ದೃಢಚಿತ್ತದಿಂದ ಮುನ್ನುಗ್ಗಬೇಕಾಗಿರುವುದು ಮಾತ್ರ. ಹೊಸ ವರುಷವಿರುವುದೇ ಹೊಸ ಹರುಷಕ್ಕೆ, ನವೋಲ್ಲಾಸದ ನಾನ ವೈಭವಕ್ಕೆ.
ಛಲದಿಂದ ಮುನ್ನುಗ್ಗಿ ಬೇಗ, ದೃಢ ಚಿತ್ತದಿಂದ ಮುನ್ನುಗ್ಗಿ ನೀವೀಗ ಅಂತ ಹೇಳ್ತಾ, ನಿಸ್ಪೃಹ ಅಬೋಧ ಪ್ರಾಂಜಲ ಮನಸ್ಸಿನ ಪ್ರಕೃತಿ ಮಾತೆಯನ್ನು ಸದಾ ರಕ್ಷಣೆ ಮಾಡುತ್ತಾ, ಸಮುದಾಯ ಆರೋಗ್ಯದ ಕಡೆ ಗಮನ ನೀಡುತ್ತಾ ನಾವೆಲ್ಲರೂ ಸಾರ್ಥಕ ಜೀವನ ನಡೆಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದ.